ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನಾನು ಇವಾಗ ಊರಲ್ಲಿದ್ದೀನಿ. ನನ್ನೂರು ಕುಂದಾಪುರ. ಕುಂದಾಪುರ ಅಂದರೆ ನಿಮ್ಗೆ ಗೊತ್ತಾಯಿದೆ, ಇದು ಕರಾವಳಿ ಪ್ರದೇಶ. ಸೊ ನಮ್ಮೂರ ಸ್ಪೆಷಲ್ಲು ಸಿಗಡೆ ಸುಕ್ಕನ ನಾನಿವಾಗ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಸಿಗಡೆ ಆಲ್ರೆಡಿ ನಮ್ಮ ಮನೆಗೆ ಬಂದಿದೆ. ಸೊ ನಮ್ಮಮ್ಮ ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಕ್ಲೀನ್ ಮಾಡ್ಕೊಂಡಿರೋ ಸಿಗಡೆನ ಒಂದು ಪಾತ್ರಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ನಮ್ಮೂರಲ್ಲಿ ಸಿಗಡೆನ ಚಟ್ಲಿ ಅಂತ ಕರಿತೀವಿ. ನಿಮ್ಮೂರಲ್ಲಿ ಏನು ಕರೀತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನೇನು ಬೇಕು ಅಂತ ನಾನು ರೆಡಿ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಈ ಥರ. ಇವಾಗ ನಾನು ಬೇಕಾಗಿರೋ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರೋ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಕಾಯುವಷ್ಟು ಬಿಟ್ಬಿಟ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಶುಂಠಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸುಕ್ಕ ಮಾತ್ರ ತುಂಬ ಸಿಂಪಲ್, ಅಂದರೆ ಸಿಂಪಲ್ ಆಗಿರೋ ಸ್ಟೆಪ್ಸು, ಆರಾಮಾಗಿ ಮಾಡ್ಕೋಬೋದು. ಯಾರು ಬೇಕಿದ್ರೆ ಎಲ್ಲಿ ಬೇಕಿದ್ರೆ ಮಾಡ್ಕೋಬೋದು. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೆಟೊನ ಆ್ಯಡ್ ಮಾಡ್ಕೊಂಡು ಬಿಡಬೇಕು. ನಾನಿಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಹುಳಿ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಮ್ಮ ಸ್ವಲ್ಪನೇ ಸಿಗಡೆ ಇರೋದ್ರಿಂದ 1 ಟೊಮೆಟೊ ಸಾಕಾಗುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಸೌಟ್ ಮಾಡಿಬಿಟ್ಟು ಟೊಮೆಟೊ ಆಯಿಲಲ್ಲಿ ಫ್ರೈ ಆಗಲಿ ಅಂತ ಇಟ್ಬಿಟ್ಟಿದ್ದೀನಿ. ಸೊ ಟೊಮೆಟೊ ಸ್ವಲ್ಪ ಕರಗಿ ಚೆನ್ನಾಗಿ ಆಯಿಲ್ ಬಿಡ್ತಾ ಇದೆ. ಇದಾದಮೇಲೆ ನಾನು ಇದಕ್ಕೆ ಸಿಗಡೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಪರೂಪಕ್ಕೆ ಊರಿಗೆ ಬರೋ ನಮಗೆ ಈ ಫ್ರೆಶ್ಶಾಗಿ ಸಿಗೋ ಸಿಗಡೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ. ಅದೇ ಬ್ಯಾಂಗ್ಳೂರಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಅನ್ನೋದು ಡೌಟು. ಇನ್ನು ಹೋಟೆಲ್ಗೆ ಹೋದರೆ ಪ್ರೈಸ್ ನೋಡಿದರೆ ತಲೆನೋವು ಬರುತ್ತೆ. ಇವಾಗ ನಾನು ಅರ್ಧ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟೇ ಜಾಸ್ತಿ ಉಪ್ಪನ್ನು ಹಾಕ್ಕೊತಾ ಇಲ್ಲ, ಯಾಕಂದರೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಅಂತ. ಅದಾದಮೇಲೆ ಅರ್ಧ ಗ್ಲಾಸು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಸೌಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸಿಗಡೆಗೆ ಉಪ್ಪನ್ನು ಸ್ವಲ್ಪ ಹಿಡಿಲಿ ಅಂತ. ಸಿಗಡೆ ಬೇಯೋಕ್ಕೇನು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ನಾನೊಂದು 20 to 25 ಮಿನಿಟ್ಸ್ ಒಳಗಡೆ ಸುಕ್ಕನೇ ಮಾಡಿ ಮುಗಿಸಿದ್ದೆ. ಇವಾಗ ನಾನು ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಅರ್ಧ ಬೆಂದಿರುತ್ತೆ, ಅದನ್ನು ಚೆನ್ನಾಗಿ ಸೌಟ್ ಮಾಡ್ಕೊತಾ ಇದ್ದೀನಿ ಇವಾಗ. ನೆಕ್ಸ್ಟ್ ನಾನು ಅರ್ಧ ಸ್ಪೂನ್ ಅರಿಶಿಣ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 3 ಸ್ಪೂನ್ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲ ಪೌಡ್ರ್ ಅಂದರೆ ಈ ಸುಕ್ಕಕ್ಕೋಸ್ಕರ ಮಾಡಿರೋ ಗರಂ ಮಸಾಲ ಪೌಡ್ರ್ ಅಂತಲೇ ಹೇಳ್ಬೋದು. ಈ ಪೌಡ್ರ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಧನಿಯಾ, ಜೀರಿಗೆ, ಒಣಮೆಣಸು, ಬಡಾಸೊಪ್ಪು, ಕಾಳುಮೆಣಸು, ಚಕ್ಕೆ, ಲವಂಗ, ಪಲಾವ್ ಎಲೆ, ಜಾಯಿಕಾಯಿ ಮತ್ತು ಹೂ ಬರುತ್ತಲ್ಲ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊತಾರೆ. ಈ ಸುಕ್ಕ ಮಾಡುವಾಗೆಲ್ಲ ಇದನ್ನು ಆ್ಯಡ್ ಮಾಡ್ಕೊತಾರೆ. ಇವಾಗ ನಾನು ಚೆನ್ನಾಗಿ ಸೌಟ್ ಮಾಡಿಕೊಂಡೆ, ಮಸಾಲ ಪೌಡ್ರೆಲ್ಲ ಸಿಗಡೆಗೆ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ. ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸೌಟ್ ಮಾಡಿ ಸ್ವಲ್ಪ ಬೇಯಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಟೇಸ್ಟ್ ನೋಡಿಬಿಟ್ಟು ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಮಸಾಲ ಪೌಡ್ರ್ ಆ್ಯಡ್ ಮಾಡಿಕೊಂಡೆ. ಫಸ್ಟೇ ಏನಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಜಾಸ್ತಿ ಆಗುತ್ತೆ ಅಂತ. ಅದಾದಮೇಲೆ ಚೆನ್ನಾಗಿ ಸೌಟ್ ಮಾಡಿಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟೆ. ನೋಡಿ
ನಮ್ಮ ಕುಂದಾಪುರ ಸ್ಟೈಲ್ ಪ್ರಾನ್ಸ್ ಸುಕ್ಕ ರೆಡಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಮಾಡೋಕ್ಕೆ ಕೂಡ ತುಂಬ ಅಂದರೆ ತುಂಬ ಈಸಿ. ನಾನು ನಮ್ಮ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಚೆನ್ನಾಗೇ ಊಟ ಮಾಡಿದೆ. ಇದು ಬಾಯ್ಲ್ಡ್ ರೈಸ್, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗೇ ಕಾಂಬಿನೇಷನ್ ಆಗುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.